ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫೇರ್ ಯೂಟ್ಯೂಬ್ ಚಾನಲು. ನೋಡಿ, ಇವತ್ತು ನಾನು ನಿಮಗೆ ಟ್ರಿಪ್ಲೆಕ್ಸು ವಿತ್ ಲಿಫ್ಟ್ ಇರುವಂತಹ ಮನೆಯನ್ನು ತೋರಿಸ್ಕೊಂಡ್ಬಂದಿದ್ದೀನಿ. ಇದಿರೋದು ಜೆ ಪಿ ನಗರ್ 9 CWS ಲೇಔಟಲ್ಲಿ, ಸೌತ್ ಗೇಟ್, ಈಸ್ಟ್ ಮೈನ್ ಡೋರು, 20/30. 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಆಗಿ ನಿಮಗೆ CNC ಕಟಿಂಗ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟು. ನಿಮಗೆ 8x2.5 ಇರುವಂತಹ ವೆಟ್ ಟೈಲ್ಸ್ ಸಿಗುತ್ತೆ, ವುಡನ್ ಪ್ಯಾಟರ್ನು. ಉಳಿದಿರೋದೆಲ್ಲ ನಿಮಗೆ ಸ್ಟ್ರಕ್ಚರ್ ಪೇಂಟಿಂಗ್ ಇರುತ್ತೆ. ಇದು ಫ್ರಂಟ್ ಎಲಿವೇಷನ್ನು. ರಸ್ತೆ ಬಗ್ಗೆ ಹೇಳ್ತೀನಿ, ಇದು ಟೋಟಲ್ 40 ಅಡಿ ವೈಡ್ ಆಗಿದೆ. ಕಾರೆಲ್ಲ ಓಡಾಡ್ತಾ ಇದೆಯಲ್ಲ, ಅದೇ ಮೇನ್ ರೋಡು. A to B ಗೆ ಅಥವಾ ವಾಜಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ರನೇ ಅಂತ ಹೇಳ್ಬೋದು. ಇದು ಹೊರಗಡೆ ಇದು ನೋಟ ಆದರೆ, ಮನೆ ಒಳಗಡೆ ನಿಮಗೆ ತೋರಿಸ್ತೀನಿ ನೋಡಿ. ಫುಲ್ ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ. ಅಂದರೆ 2 ಕಾರ್ಗಳನ್ನ ನಿಲ್ಲಿಸ್ಕೋಬೋದು, ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಫ್ಲೋರಿಂಗ್ ಸೆರಾಮಿಕ್ ಟೈಲ್ಸು, ಆ್ಯಂಟಿ ಸ್ಕಿಡ್ಡು. ವೆಟ್ರೋಫೈ ಟೈಲ್ಸ್ ವಾಲ್ ಕ್ಲೈನಿಂಗ್ ಸಿಗುತ್ತೆ. ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ಗಳೆಲ್ಲ ಇದ್ದರೆ ಚಾರ್ಜಿಂಗ್ ಸರ್ಕ್ಯೂಟ್ ಎಲ್ಲ ಕೊಟ್ಟಿದ್ದಾರೆ, ಮಾಡ್ಕೋಬೋದು. ಮತ್ತು ಇಲ್ಲಿ ರೈಟ್ ಸೈಡಿಗೆ ಪ್ಲ್ಯಾನ್ ಮಾಡಿದ್ದಾರೆ ನಿಮಗೆ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಇದೆ. ಕಾವೇರಿ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ. ಮೂವಬಲ್ ಶೂ ರ್ಯಾಕ್ ಇದೆ. ಬೋರ್ವೆಲ್ಲು ಸಂಪು ಕೂಡ ಇದೆ. ಈ ಎರಡರಲ್ಲಿ ಒಂದು ಬೋರ್ವೆಲ್ಲು ಸಂಪು ಆ ಥರ ಇರುತ್ತೆ. ಮತ್ತೇನಿದೆ, ಲಿಫ್ಟ್ ಇದೆ. ಕೆಳಗಡೆನೇ ನಾವು ಸ್ಟಾರ್ಟಿಂಗ್ ಮಾಡ್ಕೋಬೋದು ಪ್ರಾವಿಷನ್ನ. ಇಲ್ಲಿ ನಿಮಗೆ ಒಂದು ಕಾಮನ್ ಆಗಿ ಟಾಯ್ಲೆಟ್ ಸಿಗುತ್ತೆ. ಅದರ ಪಕ್ಕದಲ್ಲಿ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಗುಡ್. POP ಫಾಲ್ ಸೀಲಿಂಗ್ ಎಲ್ಲ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಸ್ತೆ ಮಾತ್ರ 40 ಅಡಿ ವೈಡು. ಸಿಗೋದು ತುಂಬಾ ಅಪರೂಪ ಇಂಥ ಮನೆಗಳು. ಒಂದು ಮನೆ ಚೆನ್ನಾಗಿದ್ದರೆ ರಸ್ತೆ ಚೆನ್ನಾಗಿರಲ್ಲ, ರಸ್ತೆ ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರಲ್ಲ. ಇದರಲ್ಲಿ ಎರಡೂ ಕೂಡ ಚೆನ್ನಾಗಿದೆ. ನೋಡಿ, 4 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಲಪೋತ್ರ ಆಂಟಿಸ್ಗೆ ಗ್ರಾನೈಟ್ ಕೊಟ್ಟಿದ್ದಾರೆ. 304 ಗೇಜ್ SS ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಈ ಥರ ಸಿಗುತ್ತೆ. ಓಕೆನಾ? ಈಗ ಇಲ್ಲಿ ನಮಗೆ 3 ಅಡಿ ವೈಡ್ ಆಗಿದೆ. ಒಂದು ಭಾಗದಲ್ಲಿ ಸ್ಟ್ರಕ್ಚರ್ ಪೇಂಟ್ನ ಕೊಟ್ಟಿದ್ದಾರೆ. ಇನ್ನೊಂದು ಭಾಗದಲ್ಲಿ ವೆಟ್ರೋಫೈ ಟೈಲ್ಸ್ ವಿತ್ ಬಾರ್ಡರ್ ಕೊಟ್ಟಿದ್ದಾರೆ, ವಿತ್ ಹ್ಯಾಂಡ್ ಗ್ರಾಬರ್ SS ರೈಲಿಂಗ್ಸು. ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಇದೆ. ಸ್ಪಾಟ್ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ, ಬೆಳಕು ಚೆನ್ನಾಗಿ ಬರುತ್ತೆ. CCTV ಕ್ಯಾಮ್ರಾ ಪ್ರಾವಿಷನ್ಗೆ ವೈರೆಲ್ಲ ಎಳೆದಿದ್ದಾರೆ. ಕ್ಯಾಮ್ರಾಗಳನ್ನ ನೀವು ತಗೋಬೇಕಾಗುತ್ತೆ. ಮೇಲಿಂದ ಕೆಳಗಡೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ನೋಡಿ, ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಹಾಗಾಗಿ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ತುಳಸಿ ಕಟ್ಟೆ ಎಲ್ಲ ಇಲ್ಲಿ ಇಟ್ಕೊಂಡು ಪೂಜೆನ ಮಾಡಬಹುದು. ಸ್ಪೇಸ್ ಇದೆ. ರೈಟ್, ಒಳಗಡೆ ಹೋಗೋಣ. ಇದು ಟೀಕುಡ್ ಮೇನ್ ಡೋರು. ನಮಗೆ ಈಸ್ಟ್ ಫೇಸಲ್ಲಿ ಸಿಗುತ್ತೆ. ಚೆನ್ನಾಗಿದೆ ಡೋರ್ ಕೂಡ. ಗೆಳೆಯರೆ, ಇದು ಒಂದು ಹಾಲು ನೋಡ್ತಾ ಇದ್ದೀರಾ. ಫ್ಲೋರಿಂಗ್ ಬಗ್ಗೆ ಹೇಳ್ತೀನಿ ಫಸ್ಟು. ಇಟಾಲಿಯನ್ ಮಾರ್ಬಲ್ಲು. ಆಪೋಸಿಟ್ಟು ಸೋಫಾ ಅಲೈನ್ಮೆಂಟು. ನೀವು L ಶೇಪಲ್ಲಿ ಸೋಫಾನ ಇಟ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ ಇಂಟೀರಿಯರ್ ವರ್ಕಲ್ಲಿ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ ಸಮೇತ ಇದೆ. ಇದು ವಾಲ್ಪೇಪರ್ ಆಗಿರುತ್ತೆ. ಸರಿನಾ? ಇದೊಂದು ಹಾಲ್ ಲುಕ್ಕು. POP ಆ್ಯಂಡ್ PVC ಫಾಲ್ ಸೀಲಿಂಗ್ ಕೊಟ್ಟು 2 ಝೂಮರ್ ಲೈಟು ಮತ್ತು ಫ್ಯಾನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಆಟಂಬರ್ಗು. ಈಗ ಈ ಕಡೆಯಿಂದ ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ವಾಲ್ಪೇಪರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು TV ಯೂನಿಟ್ ವಾಲ್ ಮೌಂಟ್ ಆಗಿರುತ್ತೆ. ಕಸ ಎಲ್ಲ ಈಸಿಯಾಗಿ ಹೊಡ್ಕೋಬೋದು. ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ರ್ಯಾಫ್ಟರ್ ಎಲ್ಲ ನಿಮಗೆ ಸಿಗುತ್ತೆ. ವಾಲ್ ಕ್ಲಾಡಿಂಗು ಇಲ್ಲಿ ಎಲ್ಲ ನಿಮಗೆ ಮ್ಯಾಟ್ ಫಿನಿಶಿಂಗ್ ಇಂಟೀರಿಯರ್ ವರ್ಕ್ ಸಿಗುತ್ತೆ. ದಿಸ್ ಇಸ್ TV ಯೂನಿಟ್. ಈಗ ಈ ಕಡೆ ವೆಂಟಿಲೇಷನ್ಗೆ 5x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. 4 ಶಟರ್ ಇದೆ. ಸೊ ಹಿಂದ್ಗಡೆಯಿಂದ ಬೆಳಕು ಅಥವಾ ಗಾಳಿ ಬರ್ತಾನೆ ಇರುತ್ತೆ, ಡೌಟೇ ಇಲ್ಲ. ಈಗ ಈ ಕಡೆಯಿಂದ ಈ ಕಡೆ ನೋಡಿ, 4 ಕಡೆ ನಿಂತ್ಕೊಂಡು ನಾನು ನಿಮಗೆ ಹಾಲ್ ಹೇಗಿದೆ ಅಂತ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೊಂದು ಅಂದಾಜು ಬರುತ್ತೆ ಹೇಗಿದೆ ಅಂತ. ಅಲ್ಲಿ ಸ್ಟೋರೇಜ್ ಪಾಯಿಂಟ್ ಎಲ್ಲ ಇದೆ. UPS ಬೇಕಾದ್ರೆ ಇಟ್ಕೋಬೋದು. ಚೈನ್ ಲಿಂಕ್ ಸ್ಟೇರ್ ಕೇಸ್ಗೆ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಚೆನ್ನಾಗಿ ಬರುತ್ತೆ. ಲಿಫ್ಟ್ ಇರುವ ಮನೆಗೂ ಮತ್ತು ಲಿಫ್ಟ್ ಇಲ್ಲದಿರೋ ಮನೆಗೂ ವ್ಯತ್ಯಾಸ ಹೇಳ್ಕೊಡ್ತೀನಿ. ಈಗ ನೋಡಿ, ಎಲ್ಲರೂ ಪೂಜಾ ರೂಮ್ನ ಇಲ್ಲಿಡ್ತಾರೆ. ನಾವು ಲಿಫ್ಟ್ ಇರೋ ಮನೆನ ನೋಡ್ತಾ ಇರೋದಕ್ಕೆ ಲಿಫ್ಟ್ನ ಇಲ್ಲಿ ಕೊಟ್ಟು ಪೂಜಾ ರೂಮ್ನ ಒಳಗಡೆ ಕೊಟ್ಟಿರ್ತಾರೆ. ಇದೊಂದು ಮನೆಯ ಚೇಂಜಸ್, ಚಿಕ್ಕ ಚೇಂಜಸ್. ಲಿಫ್ಟ್ ಬೇಕನ್ನೋರು ಚಿಕ್ಕ ಪುಟ್ಟ ವಾಸ್ತು ಪ್ರಕಾರಕ್ಕೆ ಅಡ್ಜಸ್ಟ್ಮೆಂಟ್ ಆಗಬೇಕಾಗುತ್ತೆ. ನೋಡಿ ಗೆಳೆಯರೆ, ಇದೊಂದು ಅಡುಗೆ ಮನೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅದು ನಿಮಗೆ ಕ್ವಾಡ್ಸ್ ಆಗಿರುತ್ತೆ.
ಆಲ್ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಸಿಗುತ್ತೆ. ಇದೊಂದು ಅಡುಗೆ ಮನೆ. ಈ ಅಡುಗೆ ಮನೆ ಹಿಂದ್ಗಡೆ ಯುಟಿಲಿಟಿ ಇದೆ ಮತ್ತು ಕಾಮನ್ ಆಗಿ ಟಾಯ್ಲೆಟ್ ಬರುತ್ತೆ. ಇದು ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ಗ್ಯಾಸ್ನ ಅಲ್ಲಿಟ್ಕೋಬೋದು, ಚಿಮ್ನಿನ ಅಲ್ಲಿಟ್ಕೋಬೋದು. ಇಲ್ಲಿ ವಾಟರ್ ಪ್ಯೂರಿಫೈ ಮೇಲ್ಗಡೆ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ 4x4. ಹಾಗೆ ಡೈನಿಂಗ್ ಹಾಲ್ ಏರಿಯಾ. ಫ್ರಿಜ್ನ ನಾವು ಅಲ್ಲಿ ಇಟ್ಕೊಂಡು ಅದ್ರ ಮುಂದ್ಗಡೆ ಸ್ವಲ್ಪ ಡೈನಿಂಗ್ ಟೇಬಲ್ನ ಇಟ್ಕೊಂಡ್ರೆ 4 ಚೇರ್ ಇರುವಂತಹ ಟೇಬಲ್ನ ಇಟ್ಕೋಬೋದು. ವಾಲ್ ನೋಡ್ತಾ ಇರೋದು ವಾಲ್ಪೇಪರ್ ಆಗಿರುತ್ತೆ. ಅದು POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ವಿತ್ ಫ್ಯಾನ್ ಕೂಡ ಡೈನಿಂಗ್ ಹಾಲ್ಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಪೂಜಾ ರೂಮ್ ಎಲ್ಲ ಅಕ್ರಾಲಿಕ್ ಅಲ್ಲ, ಇದು ವಿನಿಯರ್ ಲ್ಯಾಮಿನೇಷನ್. ಇದು ಕರೆಕ್ಟ್ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ಮೇಲ್ಗಡೆ ಗೋಪುರ ಎಲ್ಲ ಮಾಡಿಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಓಕೆ. ಇಲ್ಲಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಕ್ವಾಡ್ಸ್ ಸ್ಲ್ಯಾಬ್ ಹಾಕಿದ್ದಾರೆ. ಪೂಜಾ ಸಾಮಗ್ರಿ ಎಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಇದೆ. 2x4 ವೆಟ್ರಿಫೈಡ್ ಟೈಲ್ಸು, ಪ್ಯೂರ್ ವೈಟು, ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು ನೋಡಿ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಬಂದಿದೆ. ಇನ್ನು ಡೋರ್ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ನಿಮಗೆ ಟೀಕ್ ಗುಡ್ಡು, ವಾಸ್ಕಲ್ಲು ಮತ್ತು ಅದ್ಮೇಲೆ ಸಿಗುತ್ತೆ. ಚೆನ್ನಾಗಿದೆ. ಅಡುಗೆ ಮನೆ ಫುಲ್ ಕವರ್ ಆಯಿತು. ಯುಟಿಲಿಟಿಗಳನ್ನು ತೋರಿಸ್ಬಿಡ್ತೀನಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಆಲ್ರೆಡಿ ಫಿಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ನೋಡಿ, ಇದು ಒಂದು ಬಾತ್ರೂಮು ವೆಟ್ರಿಫೈಡ್ ಟೈಲ್ಸ್ ಹಾಕಿ ಫಿಟ್ಟಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಡೋರ್ ಇದೆ. ಸರಿನಾ? ಡಿಶ್ ವಾಷರ್ ಎಲ್ಲ ಬೇಕಾದ್ರೆ ನೀವು ಇಟ್ಕೋಬೋದು. ಇದೊಂದು ಅಡುಗೆ ಮನೆ ಮತ್ತು ಯುಟಿಲಿಟಿ, ಡೈನಿಂಗ್ ಹಾಲ್ ಏರಿಯಾ ಎಲ್ಲ ಆಯಿತು. ಈಗ ಈ ಕಡೆಯಿಂದ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲಿದ್ದ ಬಂದಿರುವಂತಹ ಗಾಳಿ ಬೆಳಕು, ರಸ್ತೆ ಸೈಡ್ ಅಲ್ವಾ ವಿಂಡೋ ಇದು, ಈ ಕಡೆಯಿಂದ ಬಂದಿರುವಂತಹ ಗಾಳಿ ಬೆಳಕು ಪಾಸಾಗಿ ಹಾಲ್ ಹತ್ರ ಹೋಗುತ್ತೆ. ಆ ಕಡೆಯಿಂದ ಬರೋದು ಈ ಕಡೆ ಬರುತ್ತೆ. ಇಷ್ಟೇ. ಚೆನ್ನಾಗಿದೆ. ಮೇಲ್ಗಡೆ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ. 3 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಟೀಕ್ ವುಡ್ ಪಿಲ್ಲರ್ ಕೊಟ್ಟಿದ್ದಾರೆ. 304 ಗೇಜಸ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ. ಇಂಟೀರಿಯರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಎಲ್ಲ ನೋಡ್ತಾ ಇದ್ದೀರಾ. ಓಕೆ. ಆಪೋಸಿಟ್ ನಿಮಗೆ ವಾಲ್ಪೇಪರ್ನ ಕೊಟ್ಟಿದ್ದಾರೆ. ಇದು ಕೂಡ ಲುಕ್ಕು ಸೂಪರಾಗಿ ಕಾಣಿಸ್ತಾ ಇದೆ. ವಾಲ್ಪೇಪರ್ ಇದು ಪೇಂಟ್ ವರ್ಕ್ ಥರ ಕಾಣಿಸ್ತಾ ಇದೆ. ಮೇಲಿಂದ ಕೆಳಗಡೆ ಈ ಥರ ಇರುತ್ತೆ ನೋಡೋದಕ್ಕೆ. ಸರಿ, ಏನು ಗೊತ್ತಾ, ಈ ಖಾಲಿ ಜಾಗದಲ್ಲಿ ನಿಮಗೆ ನೋಡಿ ಅಭ್ಯಾಸ ಆಗಿರುತ್ತೆ. ಸ್ಟಡಿ ಕ್ಯಾಬಿನೆಟ್ ಬಂದಿರುತ್ತೆ. ಲಿಫ್ಟ್ ಬಂದಿರೋದ್ರಿಂದ ಇದು ಪ್ಲೇಸ್ ಫುಲ್ಲಾಗಿರುತ್ತೆ. ರೈಟ್ ಸೈಡಿಗೆ ಒಂದು ಮಾಸ್ಟರ್ ಬೆಡ್ರೂಮು, ಲೆಫ್ಟ್ ಸೈಡಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಫಸ್ಟು ರೈಟ್ ಸೈಡ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಸ್ಟೇರ್ಕೇಸ್ ಸರಿನಾ? ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇದೆ. 2 ವಿಂಡೋ ಸಿಗುತ್ತೆ. ಆ 2 ವಿಂಡೋ ಮಧ್ಯದಲ್ಲಿ ಇಂಟೀರಿಯರ್ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ. ಹಾಗೆ POP ಫಾಲ್ ಸೀಲಿಂಗು ಮತ್ತು ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸಕ್ಕತ್ತಾಗಿ ಬಂದಿದೆ ವಿತ್ ಫ್ಯಾನು. ಇದೊಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಹಾಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬರ್ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಓಕೆ. ಇಲ್ಲೊಂದು TV ಯೂನಿಟ್ಟು, ಮ್ಯಾಟ್ ಫಿನಿಶಿಂಗ್ ಇದು ಇಂಟೀರಿಯರ್ ವರ್ಕು. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬರುತ್ತೆ. ಈ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಸ್ಟೂಲ್ ಎಲ್ಲ ಸಿಗುತ್ತೆ. ಬಾತ್ರೂಮ್ ಕೂಡ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಸಿಗುತ್ತೆ. ಸರಿನಾ? ಇದೊಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟಾಗಿ ಮುಗ್ದೋಗ್ಬಿಟ್ಟಿದೆ ನೋಡಿ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. ಹಾಗೆ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಗ್ವಾರ್ ರೈಟ್. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಹಾಗೆ ಇದರ ಆಪೋಸಿಟೇ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಟೋಟಲ್ 4 ಬೆಡ್ರೂಮು. ಅದರಲ್ಲಿ ಒಂದು ಮಲ್ಟಿಪರ್ಪಸ್ ಅಂತ ಇರುತ್ತೆ. ಇಲ್ಲೂ ಕೂಡ ಚಿಲ್ಡ್ರನ್ ಬೆಡ್ರೂಮಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಮಾಡಿಕೊಟ್ಟಿದ್ದಾರೆ. ವಾವ್, ಚೆನ್ನಾಗಿದೆ ಇದು ನೋಡಿ. ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. 2 ಕಡೆ ಮೊಬೈಲ್ ಹೋಲ್ಡರ್ ಇದೆ. POP ಆ್ಯಂಡ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗು, ಫ್ಯಾನು, ಪ್ರೊಫೈಲ್ ಲೈಟು ಎಲ್ಲ ಸಿಗುತ್ತೆ. ಗುಡ್ ಒನ್ ಆ್ಯಕ್ಚುಲಿ. ಮತ್ತು ವಿಂಡೋ
5x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬರ್ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ಅಲ್ಲಿ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್, ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ. ಅದರ ಪಕ್ಕದಲ್ಲೇ ಈ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕದಲ್ಲೇ ಬಾತ್ರೂಮ್. ವಾಲ್ಮೌಂಟ್ ಕಮೋಡು ಬಾತ್ ಸಿಗುತ್ತೆ. ಜಾಗರ್ ಫಿಟ್ಟಿಂಗ್ ಫುಲ್ಲು ಲೋಡೆಡ್ ಆಗಿದೆ ಬಾತ್ರೂಮು. ವೆಂಟಿಲೇಷನ್ಗೆ ನಾವು ಲಿಫ್ಟ್ ಹಿಂದ್ಗಡೆ ಡಕ್ ಬಿಟ್ಟಿದ್ದೀವಿ, ಅಲ್ಲಿದ್ದ ಗಾಳಿ ಬೆಳಕು ಬರುತ್ತೆ ಬಾತ್ರೂಮ್ಗೆ. ಓಕೆ, 2 ಬೆಡ್ರೂಮ್ ಆಯಿತು. ಈಗ ನೆಕ್ಸ್ಟು ಮೂವ್ ಮಾಡ್ತಾ ಇದ್ದೀನಿ, ಅಂದರೆ 3rd ಫ್ಲೋರಿಗೆ. ನಾನು ಯಾವಾಗಲೂ ವಿಡಿಯೋ ಕೊನೆಯಲ್ಲಿ ಪ್ರೈಸ್ ಹೇಳ್ತೀನಿ, ನೋಡ್ತಾ ಇರಿ. ಇಲ್ಲೂ ಕೂಡ ನಮಗೆ ವಾಲ್ಪೇಪರ್ ಸಿಗುತ್ತೆ. ಕೆಳಗಡೆ ಏನಿದೆಯಲ್ಲ ಅದೇ ಥರ ಸೇಮ್ ಟು ಸೇಮ್. ಲಿಫ್ಟ್ ನಮಗೆ ಇಲ್ಲಿವರೆಗೂ ಸಿಗುತ್ತೆ. ಕೆಳಗಡೆ ಪಾರ್ಕಿಂಗಿಂದ ಇಲ್ಲಿವರೆಗೂ ಲಿಫ್ಟು. ಇದು 3rd ಬೆಡ್ರೂಮು. 3rd ಬೆಡ್ರೂಮಲ್ಲಿ ಫಸ್ಟ್ ನೋಡ್ತಾ ಇದ್ದೀರಾ ಬಾಲ್ಕನಿ ಬರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಹಾಗೆ ಇಲ್ಲಿ ಡಬಲ್ ಡೋರ್ ವಾರ್ಡ್ರೋಬ್ ಸಿಗುತ್ತೆ. ಮ್ಯಾನ್ಯುಯಲ್ ಲಿಫ್ಟೆಡ್ ಸ್ಕಾಟ್ ಸಿಗುತ್ತೆ. ಇಂಟೀರಿಯರ್ ವರ್ಕ್ ಮಾಡಿರುವಂತಹ ವಾಲ್ ಕ್ಲೈಡಿಂಗ್ ಸಿಗುತ್ತೆ. POP ಫಾಲ್ ಸೀಲಿಂಗು, ಫ್ಯಾನು. ಓಕೆ, ಮತ್ತು ಈ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಲಿಫ್ಟು ಒಳಗಡೆ ಬಂದೆ, ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಹಿಂದ್ಗಡೆ ಬಾತ್ರೂಮು, ಒಂದು ಬಾಲ್ಕನಿ. ಅದು ಡಕ್ಕು ತೋರಿಸ್ತೀನಿ ನಾನು ಮೇಲ್ಗಡೆ ಹೋದ್ಮೇಲೆ. ಈ ಕಡೆ ಏನೂ ಜಾಗ ಇದೆ ಬಾತ್ರೂಮ್ಗೆ. ಕೆಳಗಡೆ ಏನು ನೋಡಿದಾರಲ್ಲ ಅದೇ ಥರ ಇರುತ್ತೆ. ಟವರ್ ಬೋಲ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೊಂದು ಬಾಲ್ಕನಿ. ವಾವ್, ಹತ್ತಿರ ಇದೆ. ಫುಲ್ ಡೆವಲಪ್ ಆಗಿರುವಂಥ ಏರಿಯಾ ಇದು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡ ರಸ್ತೆ. ಗುಡ್. ಮೇಲ್ಗಡೆ ಹೋಗಿ ತೋರಿಸ್ತೀನಿ ಏನೇನು ಹತ್ತಿರ ಇದೆ ಇಲ್ಲಿ ಅಂತ ಒಂದು ಐಡಿಯಾ ಬರುತ್ತೆ. ಸರಿ, ಈಗ 4th ಬೆಡ್ರೂಮು ಅಥವಾ ಮಲ್ಟಿಪರ್ಪಸ್ ರೂಮ್, 4th ಒನ್. ಫ್ಲೋರಿಂಗ್ ನೋಡ್ತಾ ಇದ್ದೀರಾ, ವುಡನ್ ಪ್ಯಾಟ್ರನ್ನು 2x2 ಹಾಕಿದ್ದಾರೆ. ಇಲ್ಲೂ ಕೂಡ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಟೀ ಕಾಫಿ ಏನಾರು ಮಾಡ್ಕೊಂಡು ಬೇಕಾದ್ರೆ ಇಲ್ಲಿ ಕುತ್ಕೋಬೋದು. POP ಫಾಲ್ ಸೀಲಿಂಗ್ ಎಲ್ಲ ಮಾಡಿ ಕೊಟ್ಟಿರುವಂಥದ್ದು. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. UPVC ಸ್ಲೈಡಿಂಗು ವಿತ್ ಮಸ್ಕಿಟೋ ಲೇಯರ್ ಇರುತ್ತೆ. MS ರೇಲಿಂಗ್ಸ್ಗಳನ್ನು ಮಾಡಿರ್ತಾರೆ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು, ಅಲ್ಲಿ ಇನ್ಲೆಟ್ ಇದೆ, ಕೆಳಗಡೆ ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಕೆಳಗಡೆ ಬಂದಿದೆ. ಇಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೋಬೋದು. ಇದಿಷ್ಟು ಮಲ್ಟಿಪರ್ಪಸ್ ರೂಮ್. ಹೋಮ್ ಥಿಯೇಟ್ರು, ಜಿಮ್ಮು ನೀವೇನಾದ್ರು ಮಾಡ್ಕೊಳ್ಳಿ, ಸರಿನಾ. ಈಗ ಟಾಪ್ ಫ್ಲೋರ್. ಇಲ್ಲೂ ಕೂಡ ಆ್ಯಸ್ ಇಟ್ ಈಸ್ ವಾಲ್ಪೇಪರ್ ಬರುತ್ತೆ, ನ್ಯಾಚುರಲ್ ಲೈಟು. ಇಲ್ಲೂ ಕೂಡ ಚೆನ್ನಾಗಿ ಬಂದಿದೆ. ಸ್ಕೈ ಲೈಟ್ ಇದೆ, ಹಾಗಾಗಿ ನ್ಯಾಚುರಲ್ ಲೈಟ್ ಚೆನ್ನಾಗಿ ಬರುತ್ತೆ. ಇಲ್ಲಿವರೆಗೂ ನಿಮಗೆ ಏನು ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ ಮತ್ತು SS ರೇಲಿಂಗ್ಸು. ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ ಫಸ್ಟ್ ಫ್ಲೋರಿಂಗಿಗೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಗಿರುತ್ತೆ. 2 ಪೋರ್ಷನ್ ಇದೆ, ಈ ಕಡೆ ಒಂದು, ಈ ಕಡೆ ಒಂದು. ಈ ಕಡೆ ತೋರಿಸ್ಬಿಡ್ತೀನಿ ಫಸ್ಟು. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಇದೆ, ವೈರಿಂಗ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಇದೆ. ಈ ಕಡೆ ಒಂದು ಪೋರ್ಷನ್ ನೋಡಿ, ಇದೇ ಡಕ್ಕು. ಕ್ಲೋಸ್ ಮಾಡಿದ್ದೀವಿ, ಪಾರಿವಾಳ ಏನೂ ಹೋಗಲ್ಲ. MS ರೈಲಿಂಗ್ಸ್ ಕೂಡ ಸೇಫ್ಟಿ ಇದೆ. ಗಾಳಿ ಓಡಾಡಲಿ ಅಂತ. ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು ಇಲ್ಲಿಂದ ತುಂಬಾ ಹತ್ತಿರ. ಝೂಮ್ ಹಾಕಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ ಸ್ಲ್ಯಾಬ್ ಏನು ಕಾಣಿಸ್ತಿದೆಯಲ್ಲ ಅದೇ ಹೊಳಿತಾ ಇರೋದು. 1 ಕಿಲೋಮೀಟರ್ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಇದು JP ನಗರ್ 9 ಫೇಸ್ EWS ಲೇಔಟ್. ಇಷ್ಟು ಸ್ಪೇಸ್ ಇದೆ ಇಲ್ಲಿ. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ. ಇಲ್ಲೊಂದು ಹೆಡ್ರೂಮ್ ಇದೆ. 2ನೇ ಆಪ್ಷನ್ ಇಲ್ಲಿ ಬೇಕು ಅಂದರೆ ಲಿಫ್ಟು, ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಇನ್ಲೆಟ್ ಇದೆ, ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ಹೇಗಾದರೂ ಮಾಡ್ಕೋಬೋದು.
ಇಲ್ಲೊಂದು ನಲ್ಲಿ ಪಾಯಿಂಟ್ ಇದೆ, ಹ್ಯಾಂಡ್ ವಾಶ್ ಬೇಕಾದ್ರೆ ಮಾಡ್ಕೋಬೋದು, ಬೇಕು ಅಂದರೆ ಕಲ್ಲಕ್ಕೆ ಕೊಡ್ತಾರೆ. ಕೊನೆಯದಾಗಿ 4 ಮಾತು ಹೇಳ್ಬಿಡ್ತೀನಿ. 20/30 BDA, ಸೌತ್ ಗೇಟ್ ಈಸ್ಟ್ ಮೈನ್ ಡೋರು ವಿತ್ ಲಿಫ್ಟ್ ಇದೆ, ಟ್ರಿಪ್ಲೆಕ್ಸ್ ಮನೆ ಇದು, JP ನಗರ್ 95 CWS ಲೇಔಟ್. ಆಸ್ಕಿಂಗ್ ಪ್ರೈಸ್ 2 CR 10 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಅಷ್ಟೇ. 2,10,00,000 ಕೇಳ್ತಿದ್ದಾರೆ. ಈ ಥರ ರಸ್ತೆ, ಈ ಥರ ಮನೆ ವಿತ್ ಲಿಫ್ಟು ನೋಡ್ಕೊಂಡು ಫೋನ್ ಮಾಡಿ. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.